ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 7ನೇ ತರಗತಿಯ ವಿಜ್ಞಾನ ಚಲನೆ ಮತ್ತು ದೂರ ಪಾಠದ ಪ್ರಶ್ನೋತ್ತರಗಳು. ಕೆಳಗಿನವುಗಳನ್ನು ಸರಳ ರೇಖಾಗತ, ವೃತ್ತೀಯ ಅಥವಾ ಆಂದೋಲನ ಚಲನೆ ಎಂದು ವರ್ಗೀಕರಿಸಿ. ಓಡುವಾಗ ನಿಮ್ಮ ಕೈಗಳ ಚಲನೆ ಆಂದೋಲನ ಚಲನೆ. ನೇರ ರಸ್ತೆಯಲ್ಲಿ ಕುದುರೆ ಗಾಡಿಯ ಚಲನೆ ಸರಳ ರೇಖಾಗತ ಚಲನೆ. ಮೂರನೆಯದು, ತಿರುಗಣಿ ಆಟದಲ್ಲಿ ಮಗುವಿನ ಚಲನೆ ವೃತ್ತೀಯ ಚಲನೆ. ನಾಲ್ಕನೇದು, ಐಕು ಬೈಕ್ ಆಟದಲ್ಲಿ ಮಗುವಿನ ಚಲನೆ ಆಂದೋಲನ ಚಲನೆ. ಐದನೇ ಪ್ರಶ್ನೆ, ವಿದ್ಯುತ್ ಗಂಟೆಯಲ್ಲಿ ಸುತ್ತಿಗೆಯ ಚಲನೆ ಆಂದೋಲನ ಚಲನೆ. ಆರನೇ ಪ್ರಶ್ನೆ, ನೇರ ಸೇತುವೆಯ ಮೇಲೆ ರೈಲಿನ ಚಲನೆ ಸರಳ ರೇಖಾಗತ ಚಲನೆ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ? ಕಾಲದ ಏಕಮಾನ ಸೆಕೆಂಡ್ ಸರಿ. ಪ್ರತಿಯೊಂದು ಕಾಯವು ಸ್ಥಿರ ಜವದೊಂದಿಗೆ ಚಲಿಸುತ್ತದೆ ತಪ್ಪು, ಯಾಕೆಂದ್ರೆ ಜವ ಬದಲಾಗ್ತಿರುತ್ತೆ. ಮೂರನೇ ಪ್ರಶ್ನೆ, ಎರಡು ನಗರಗಳ ನಡುವಿನ ದೂರವನ್ನು ಕಿಲೋಮೀಟರ್ಗಳಲ್ಲಿ ಅಳೆಯುವರು ಸರಿ. ನಿರ್ದಿಷ್ಟ ಲೋಲಕದ ಆವರ್ತನಾವಧಿ ಒಂದು ಸ್ಥಿರಾಂಕ ತಪ್ಪು. ರೈಲಿನ ಜವವನ್ನು ಮೀಟರ್ ಪರ್ ಅವರ್ ನಿಂದ ವ್ಯಕ್ತಪಡಿಸುವರು ತಪ್ಪು. ಮೂರನೇ ಪ್ರಶ್ನೆ, ಒಂದು ಸರಳ ಲೋಲಕ 20 ಆಂದೋಲನಗಳನ್ನು ಪೂರ್ಣಗೊಳಿಸಲು 32 ಸೆಕೆಂಡ್ ತೆಗೆದುಕೊಂಡರೆ ಲೋಲಕದ ಆವರ್ತನಾವಧಿ ಎಷ್ಟು? ನೋಡಿ, ಆಂದೋಲನಗಳ ಸಂಖ್ಯೆ 20, ಆಂದೋಲನಗಳಿಗೆ ತೆಗೆದುಕೊಂಡ ಕಾಲ 32 ಸೆಕೆಂಡು, ಆವರ್ತನಾವಧಿ ಇಸ್ ಈಕ್ವಲ್ ಟು ತೆಗೆದುಕೊಂಡ ಕಾಲ ಡಿವೈಡೆಡ್ ಬೈ ಆಂದೋಲನಗಳ ಸಂಖ್ಯೆ. ಸೊ ತೆಗೆದುಕೊಂಡ ಕಾಲ ಎಷ್ಟು? 32 ಸೆಕೆಂಡು, ಆಂದೋಲನಗಳ ಸಂಖ್ಯೆ 20. 32ನ್ನ 20ರಿಂದ ಭಾಗ ಮಾಡಿದಾಗ 8, ತಾವು ಗಮನಿಸ್ತಾ ಇದ್ದೀರಿ, ತೆಗೆದುಕೊಂಡ ಕಾಲ ಡಿವೈಡೆಡ್ ಬೈ ಆಂದೋಲನ ಸಂಖ್ಯೆ. 32ನ್ನ 20ರಿಂದ ಭಾಗ ಮಾಡಿದಾಗ 8 ಡಿವೈಡೆಡ್ ಬೈ 5 ಅಥವಾ 1.6 ಸೆಕೆಂಡ್. ನಾಲ್ಕನೇ ಪ್ರಶ್ನೆ, ಎರಡು ನಿಲ್ದಾಣಗಳ ನಡುವಿನ ಅಂತರ 240 ಕಿಲೋಮೀಟರ್. ಒಂದು ರೈಲು ಈ ದೂರವನ್ನು ಕ್ರಮಿಸಲು 4 ಗಂಟೆ ತೆಗೆದುಕೊಂಡರೆ ರೈಲಿನ ಜವವನ್ನು ಲೆಕ್ಕ ಹಾಕಿ. ಈಗ ನೋಡಿ, ರೈಲಿನ ಜವ ಇಸ್ ಈಕ್ವಲ್ ಟು ಕ್ರಮಿಸಿದ ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ. ಕ್ರಮಿಸಿದ ದೂರ ಎಷ್ಟು? 240 ಕಿಲೋಮೀಟರ್. ತೆಗೆದುಕೊಂಡಂತ ಕಾಲ 4 ಗಂಟೆ. ಸೊ 4ರಿಂದ 240 ಭಾಗ ಮಾಡಿದಾಗ 60 ಬರುತ್ತೆ. ಅಲ್ಲಿಗೆ 60 ಕಿಲೋಮೀಟರ್ ಪರ್ ಅವರ್, ಅಂದ್ರೆ ರೈಲಿನ ಜವವು 60 ಕಿಲೋಮೀಟರ್ ಪ್ರತಿ ಗಂಟೆಗೆ 60 ಕಿಲೋಮೀಟರ್ ದೂರ ಚಲಿಸುತ್ತದೆ ಅಂತ ಅರ್ಥ ಜವ. ಐದನೇದು, ಗಡಿಯಾರ 8 ಗಂಟೆ 30 ನಿಮಿಷ AM ಸಮಯವನ್ನು ತೋರಿಸುವಾಗ ಒಂದು ಕಾರಿನ ದೂರ ಮಾಪಕವು 57,321 ಕಿಲೋಮೀಟರ್ ಅಳತೆಯನ್ನು ತೋರಿಸುತ್ತಿದೆ. ನಂತರ 8 ಗಂಟೆ 50 ನಿಮಿಷ AM ಸಮಯದಲ್ಲಿ ದೂರ ಮಾಪಕದ ಅಳತೆ 57,336 ಕಿಲೋಮೀಟರ್ಗೆ ಬದಲಾದರೆ ನಡುವಿನ ಈ ಕಾಲದಲ್ಲಿ ಕಾರು ಚಲಿಸಿದ ದೂರ ಎಷ್ಟು? ನೆಕ್ಸ್ಟ್, ಕಾರಿನ ಜವವನ್ನು ಕಿಲೋಮೀಟರ್ ಪರ್ ಮಿನಿಟ್ ನಲ್ಲಿ ಕಂಡುಹಿಡಿಯಿರಿ. ಆ ಜವವನ್ನು ಕಿಲೋಮೀಟರ್ ಪರ್ ಅವರ್ ನಲ್ಲಿಯೂ ವ್ಯಕ್ತಪಡಿಸಿ. ನೋಡಿ, ಆರಂಭದ ಅಳತೆ 57,321 ಕಿಲೋಮೀಟರ್, ಅಂತ್ಯದ ಅಳತೆ 57,336 ಕಿಲೋಮೀಟರ್. ಚಲಿಸಿದ ದೂರ 15 ಕಿಲೋಮೀಟರ್ಗಳು. ಅಂದ್ರೆ ಇದರಲ್ಲಿ ಇದನ್ನ ಮೈನಸ್ ಮಾಡಿದಾಗ 15 ಕಿಲೋಮೀಟರ್ ಬರುತ್ತೆ. ತೆಗೆದುಕೊಂಡಂತ ಸಮಯ ಅಂದ್ರೆ 8 ಗಂಟೆ 30 ನಿಮಿಷಕ್ಕೆ ಬೆಳಿಗ್ಗೆ ಹೊರಟದ್ದು 8:50ಕ್ಕೆ ಇಷ್ಟ ಆಯ್ತು ಅಂತ ಅಂದಾಗ 8:50ರಿಂದ 8:30 ಕಳೆದಾಗ ನಿಮಗೆ ಟೋಟಲಿ 20 ನಿಮಿಷ ಸಮಯ ತೆಗೆದುಕೊಂತು. ಅಂದ್ರೆ 20 ನಿಮಿಷ ಸಮಯದಲ್ಲಿ 15 ಕಿಲೋಮೀಟರ್ ದೂರ ಚಲಿಸಿದೆ. ಕಾರಿನ ಜವ ಇಸ್ ಈಕ್ವಲ್ ಟು ಚಲಿಸಿದ ದೂರ ಡಿವೈಡೆಡ್ ಬೈ ತೆಗೆದುಕೊಂಡಂತ ಕಾಲ. ತಾವು ಗಮನಿಸ್ತಾ ಇದ್ರಿ, ಚಲಿಸಿದ ದೂರ 15 ಕಿಲೋಮೀಟರ್, ತೆಗೆದುಕೊಂಡಂತ ಕಾಲ 20 ಮಿನಿಟ್. ನಾವು ಸರಳ ರೂಪಕ್ಕೆ ತಂದಾಗ 3 ಡಿವೈಡೆಡ್ ಬೈ 4 ಅಂದ್ರೆ 4/3 ಕಿಲೋಮೀಟರ್ ಪರ್ ಮಿನಿಟ್. ಒಂದು ನಿಮಿಷಕ್ಕೆ ಇಷ್ಟು ಕಿಲೋಮೀಟರ್ ಹೋಗುತ್ತೆ. ಇದನ್ನ ನಾವು ಪರ್ ಅವರ್ಗೆ ಕನ್ವರ್ಟ್ ಮಾಡಿದಾಗ 3 ಡಿವೈಡೆಡ್ ಬೈ 4 ಇಂಟು 60, ಯಾಕಂದ್ರೆ 60 ಅಂದ್ರೆ 1 ಗಂಟೆಗೆ 60 ನಿಮಿಷಗಳು. ಸರಳ ರೂಪಕ್ಕೆ ತಂದಾಗ 45 ಕಿಲೋಮೀಟರ್ ಪರ್ ಅವರ್, 1 ಗಂಟೆಗೆ 45 ಕಿಲೋಮೀಟರ್ ಹೋಗುತ್ತೆ ಈ ಜವದಲ್ಲಿ ಚಲಿಸಿದೆ. ಅದೇ 1 ನಿಮಿಷಕ್ಕೆ 4/3 ಕಿಲೋಮೀಟರ್ ಹೋಗುತ್ತೆ. ನಿಮಿಷದಲ್ಲಿ ಲೆಕ್ಕ ಹಾಕಿದಾಗ 4/3 ಕಿಲೋಮೀಟರ್ ಪರ್ ಮಿನಿಟ್.
ಅವರ್ನಲ್ಲಿ ಹೇಳಿದಾಗ 45 km/h. ನೆಕ್ಸ್ಟ್ 6ನೇ ಪ್ರಶ್ನೆ, ಪುಟ ಸಂಖ್ಯೆ 67ರಲ್ಲಿ 6ನೇ ಪ್ರಶ್ನೆ. ತನ್ನ ಮನೆಯಿಂದ ಬೈಸಿಕಲ್ನಲ್ಲಿ ಶಾಲೆಗೆ ತಲುಪಲು ಸಲ್ಮಾ 15 ನಿಮಿಷ ತೆಗೆದುಕೊಳ್ಳುತ್ತಾಳೆ. ಬೈಸಿಕಲ್ನ ಜವ 2 ಮೀಟರ್/ಸೆಕೆಂಡ್ ಆದರೆ ಅವಳ ಮನೆ ಮತ್ತು ಶಾಲೆಯ ನಡುವಿನ ದೂರವನ್ನು ಕಂಡುಹಿಡಿಯಿರಿ. 2 ಮೀಟರ್/ಸೆಕೆಂಡ್ ಜವದಲ್ಲಿ ಚಲಿಸಿದರೆ 15 ನಿಮಿಷದಲ್ಲಿ ಅವಳು ಮನೆಯನ್ನ ತಲುಪ್ತಾಳೆ. ಹಾಗಾದ್ರೆ ಆ ಒಂದು ಜವವನ್ನು ಕಂಡುಹಿಡಿಯಿರಿ. ಶಾಲೆ ನಡುವಿನ ದೂರ, ಜವ ಕೊಟ್ಟಿದ್ದಾನೆ, ಶಾಲೆಯ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ನೋಡಿ, ಜವ = ಚಲಿಸಿದ ಒಟ್ಟು ದೂರ / ತೆಗೆದುಕೊಂಡ ಒಟ್ಟು ಕಾಲ. ಸೊ ಜವ 2 ಮೀಟರ್/ಸೆಕೆಂಡ್ ಅಂತ ಹೇಳಿ ಕೊಟ್ಟಿದ್ದೇನೆ. ಎಷ್ಟು ಕೊಟ್ಟನೆ? 2 ಮೀಟರ್/ಸೆಕೆಂಡ್. 2 = ಮನೆಯಿಂದ ಶಾಲೆಗೆ ಇರುವ ದೂರ, ಒಟ್ಟು ದೂರ ಅಂತ ಏನಿದೆ ಇದು ಶಾಲೆಗೆ ಇರುವ ದೂರ, ತೆಗೆದುಕೊಂಡಂತ ಕಾಲ 15 × 60, 15 ನಿಮಿಷ. ಅದನ್ನ ನಾವು ಅವರಿಗೆ ಕನ್ವರ್ಟ್ ಮಾಡ್ಕೋಬೇಕಾಗಿರೋದ್ರಿಂದ 60 ಅಂತ ಹಾಕ್ಯಂತೀನಿ. ಸೊ ಈಗ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ ಇದನ್ನುವೆ. ಸೊ ಹಾಗಾಗಿ ಏನಾಯ್ತು, ಮನೆಯಿಂದ ನೋಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ, ಗೊತ್ತಿದೆಯಲ್ವಾ ಇದು. ಸೊ ಈಗ ಮನೆಯಿಂದ ಶಾಲೆಗೆ ಇರುವ ದೂರ = 15 × 60 × 2. ಈಗ ಈ ಮೂರನ್ನು ಕೂಡ ಗುಣಿಸಿದಾಗ ನಮಗೆ 1800 ಮೀಟರ್ಗಳು ಬರುತ್ತೆ. ಸೊ ಅದನ್ನ ನಾವು ಕಿಲೋಮೀಟರ್ ಪರಿವರ್ತಿಸಿದಾಗ 1.8 ಕಿಲೋಮೀಟರ್. ಯಾಕೆ ಅಂದ್ರೆ 1 ಕಿಲೋಮೀಟರ್ಗೆ 1000 ಮೀಟರ್ಗಳು. ಅದನ್ನ ಕಿಲೋಮೀಟರ್ ಪರಿವರ್ತಿಸಿದಾಗ 1.8 ಕಿಲೋಮೀಟರ್ ಬರುತ್ತದೆ. ನೆಕ್ಸ್ಟ್ 7ನೇ ಪ್ರಶ್ನೆ. ಕೆಳಕಂಡ ಚಲನೆಯ ಸಂದರ್ಭಗಳಲ್ಲಿ ದೂರ ಕಾಲ ನಕ್ಷೆಯ ಆಕಾರವನ್ನು ತೋರಿಸಿ. 1ನೇದು ಸ್ಥಿರ ಜವದೊಂದಿಗೆ ಚಲಿಸುತ್ತಿರುವ ಕಾರು, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನಕ್ಷೆಯನ್ನ ಹಾಕಬೇಕು. ರಸ್ತೆ ಬದಿಯಲ್ಲಿ ನಿಂತಿರುವ ಕಾರು ನೋಡೋಣ. ತಾವು ಗಮನಿಸ್ತಾ ಇದ್ದೀರಿ, ಸ್ಥಿರ ಜವದೊಂದಿಗೆ ಚಲಿಸುತ್ತಿರುವ ಕಾರು, ಅದಕ್ಕೆ ಸಂಬಂಧಪಟ್ಟಂತ ಒಂದು ನಕ್ಷೆ. ಇದು ಕಾಲ, ಇದು ದೂರ. ಸ್ಥಿರ ಜವದೊಂದಿಗೆ ಚಲಿಸುತ್ತಿರುವ ಕಾರು. 2ನೇದು ರಸ್ತೆ ಬದಿಯಲ್ಲಿ ನಿಂತಿರುವ ಕಾರು, ಅದಕ್ಕೆ ದೂರ ಕಾಲ ನಕ್ಷೆ ಇದು. ಗಮನಿಸ್ತಾ ಇದ್ದೀರಾ? ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಸರಿ? ಜವ = ಚಲಿಸಿದ ಒಟ್ಟು ದೂರ / ತೆಗೆದುಕೊಂಡ ಒಟ್ಟು ಕಾಲ. ಜವದ ಏಕಮಾನ ಮೀಟರ್/ಸೆಕೆಂಡ್. ಒಂದು ಕಾರು 15 ನಿಮಿಷಗಳವರೆಗೆ 40 km/h ಜವದೊಂದಿಗೆ ಮತ್ತೆ 15 ನಿಮಿಷಗಳವರೆಗೆ 60 km/h ಜವದೊಂದಿಗೆ ಚಲಿಸಿದರೆ ಕಾರು ಚಲಿಸಿದ ಒಟ್ಟು ದೂರ ಎಷ್ಟು? ಉತ್ತರ 25 ಕಿಲೋಮೀಟರ್. ನೆಕ್ಸ್ಟ್, ಎ ಮತ್ತು ಬಿ 2 ವಾಹನಗಳ ಚಲನೆಯ ದೂರ ಕಾಲ ನಕ್ಷೆಯನ್ನು 9.15ರಲ್ಲಿ ತೋರಿಸಿದೆ. ಇವುಗಳಲ್ಲಿ ಯಾವ ಕಾರು ಹೆಚ್ಚು ಜವದೊಂದಿಗೆ ಚಲಿಸುತ್ತಿದೆ? ನೋಡಿ, ಇದು ಕಾರು ಎ, ಇದು ಕಾರು ಬಿ. ಹಾಗಾಗಿ ಕಾರು ಹೆಚ್ಚು ಜವದೊಂದಿಗೆ ಚಲಿಸ್ತಾ ಇದೆ. ನೆಕ್ಸ್ಟ್, ಕೆಳಗಿನ ದೂರ ಕಾಲ ನಕ್ಷೆಗಳಲ್ಲಿ ಯಾವುದು ಸ್ಥಿರವಲ್ಲದ ಜವದೊಂದಿಗೆ ಚಲಿಸುತ್ತಿರುವ ಟ್ರಕ್ನ ಚಲನೆಯನ್ನು ತೋರಿಸುತ್ತದೆ? 3ನೇದು